ಸಾಂಬಾರನ್ನ ಹಾಕೊತೀನಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನಿವತ್ತು ಆಂಧ್ರ ಸ್ಟೈಲ್ ಪಪ್ಪು ರೆಸಿಪಿನ ಮಾಡ್ತಿದ್ದೀನಿ. ಸೊ ಇದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಅದಾದ್ಮೇಲೆ ನಾವು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಗೈಸ್, ನಾನು ಇವಾಗ 2 ಕಟ್ಟು ಪಾಲಕ್ ಸೊಪ್ಪು ತಗೊಂಡಿದ್ದೀನಿ. ಇದನ್ನ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ 2 ಈರುಳ್ಳಿ ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದು ದೊಡ್ಡದು ಟೊಮೊಟೊ ತಗೊಂಡಿದ್ದೀನಿ. ಅದಾದ್ಮೇಲೆ 10 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಬೇಳೆ ತಗೊಂಡಿದ್ದೀನಿ. ಅದಾದ್ಮೇಲೆ ಒಂದು ಮೆಣಸಿಕಾಯಿ, ಹಸಿ ಮೆಣಸಿಕಾಯಿ ಮತ್ತೆ ಒಂದು ಒಣಗಿರೋ ಮೆಣಸಿಕಾಯಿ ತಗೊಂಡಿದ್ದೀನಿ. ಸೊ ಇಷ್ಟು ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಸೊ ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಲೆಟ್ ಸ್ಟಾರ್ಟ್. ಸೊ ಗೈಸ್, ಇವಾಗ ನಾನು ಒಂದು ಕುಕ್ಕರ್ ತಗೊಂಡಿದ್ದೀನಿ. ಇವಾಗ ನಾವು ಗ್ಯಾಸ್ ಆನ್ ಮಾಡಿಕೊಂಡು ಒಂದು 2 ಲೋಟ ನೀರು ಹಾಕೋಣ. ಗೈಸ್, ಇವಾಗ ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಇನ್ನೂ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಬೇಳೆನ ಹಾಕಬೇಕು. ಫಸ್ಟ್ ನೀರು ಬಿಸಿ ಆಗಲಿ, ಅದಾದಮೇಲೆ ಬೇಳೆ ಹಾಕಿ ಆದಮೇಲೆ ಏನೇನು ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಇವಾಗ ನೀವು ನೋಡ್ತಿದ್ದೀರಾ ಅನ್ಸುತ್ತೆ, ನೀರು ಫುಲ್ ಬಿಸಿ ಆಗಿದೆ. ಸೊ ಇವಾಗ ನಾವು ಬೇಳೆ ಹಾಕೋಣ. ಬೇಳೆ ಹಾಕಿ ಆದಮೇಲೆ ಸ್ವಲ್ಪ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೋಣ. ಆ್ಯಂಡ್ ಇದಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ. ಸೊ ಯಾಕೆ ಅಂದರೆ ಈಸಿಯಾಗಿ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಎಣ್ಣೆ ಹಾಕೋದು. ಸೊ ಇಷ್ಟೆಲ್ಲ ಹಾಕಿ ಆದಮೇಲೆ 2 ವಿಷಲ್ ಹಾಕ್ಸ್ಬೇಕು. ಸೊ ಕುಕ್ಕರ್ನ ಮುಚ್ಚಿ 2 ವಿಷಲ್ ಹಾಕಿ ಆದಮೇಲೆ ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ಫಸ್ಟ್ ಇವಾಗ 2 ವಿಷಲ್ ಆಗಲಿ. ಸೊ 2 ವಿಷಲ್ ಹಾಕ್ಸಿ. ನೀವು ಜಾಸ್ತಿ ಹಾಕ್ಸಕ್ಕೆ ಹೋಗ್ಬೇಡಿ, ಫುಲ್ ಪಾಯಸ ಥರ ಆಗೋಗ್ಬಿಡುತ್ತೆ ಬೇಳೆ. 2 ವಿಷಲ್ ಸಾಕು. ಸೊ 2 ವಿಷಲ್ ಆದಮೇಲೆ ನೋಡೋಣ ಹೇಗಾಗಿದೆ ಅಂತ. ಸೊ 2 ವಿಷಲ್ ಆಗೋ ಅಷ್ಟೊತ್ತಿಗೆ ನಾನೊಂದು ಪ್ಯಾನ್ ತೊಗೊಂಡಿದ್ದೀನಿ. ಸೊ ಈಗ ನಾವು ಪ್ಯಾನಿಗೆ ಒಂದು 2 to 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಆದಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಆ್ಯಂಡ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ. ಈಗ ನಾವು ಕಟ್ ಮಾಡ್ಕೊಂಡಿದ್ದ ಈರುಳ್ಳಿನ ಹಾಕೋಣ. ಆದಷ್ಟು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ದಪ್ಪ ಕಟ್ ಮಾಡ್ಕೊಳಕ್ ಹೋಗ್ಬೇಡಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗೋ ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಗೈಸ್, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಈಗ ಮೆಣಸಿಕಾಯಿ ಹಾಕೊಳ್ಳೋಣ. ಮೆಣಸಿಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಮೆಣಸಿಕಾಯಿನ ಜಾಸ್ತಿ ಹಾಕೊಳ್ಳಿ. ಸೊ ನಾನು ಸದ್ಯಕ್ಕೆ ಒಂದೇ ಹಾಕೊಂಡಿದ್ದೀನಿ, ಸಾಕು. ಜಾಸ್ತಿ ಖಾರ ಬೇಡ ಅಂತ ಒಂದೇ ಹಾಕಿದ್ದೀನಿ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ಬೆಳ್ಳುಳ್ಳಿನ ಹಾಕೊಳ್ಳೋಣ. ಬೆಳ್ಳುಳ್ಳಿ ನೀವೆಷ್ಟು ಜಾಸ್ತಿ ಹಾಕ್ದಷ್ಟು ಟೇಸ್ಟ್ ಬರುತ್ತೆ. ಸೊ ನಾನು ಆಲ್ಮೋಸ್ಟ್ ಒಂದು 9 to 10 ಹಾಕಿದ್ದೀನಿ. 9 ಹಾಕಿದ್ದೀನಿ ಅನ್ಸುತ್ತೆ. ಸೊ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಹಾಕೊಳ್ಳಿ. ಯಾರು ಮಸಾಲ ಇಷ್ಟಪಡ್ತೀರೋ ಅವ್ರು ಜಾಸ್ತಿ ಬೆಳ್ಳುಳ್ಳಿ ಹಾಕೊಳ್ಳಿ. ಆದಷ್ಟು ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಒಂದು 9 ಬೆಳ್ಳುಳ್ಳಿನ ಹಾಕಿದ್ದೀನಿ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಗೈಸ್, ಈಗ ನಾವು ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳೋಣ. ಯಾಕೆ ಅಂದರೆ ಟೊಮೊಟೊ ನೀಟಾಗಿ ಬೇಯಬೇಕು ಅಂದರೆ ಉಪ್ಪು ಹಾಕಬೇಕು. ಸೊ ಬೇಗ ಬೇಯುತ್ತೆ ಟೊಮೊಟೊ ಬೇಯೋದಾದ್ರೆ. ಸೊ ಅದಕ್ಕೋಸ್ಕರ ನಾನು ಟೊಮೊಟೊ ಹಾಕಿ ಆದಮೇಲೆ ಉಪ್ಪು ಹಾಕಿದ್ದೀನಿ. ಸೊ ಬೇಗ ಬೇಯುತ್ತೆ. ಆ್ಯಂಡ್ ನೀಟಾಗಿ ಫ್ರೈ ಎಲ್ಲ ಆದಮೇಲೆ ನೆಕ್ಸ್ಟ್ ಏನು ಹಾಕೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಗೈಸ್, ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಿದೆ. ಸೊ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್, ಈಗ ತೊಳೆದಿಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ. ಪಾಲಕ್ ಸೊಪ್ಪು ಇಲ್ಲ ಅಂದ್ರೆ ನುಗ್ಗೆಕಾಯಿ ಸೊಪ್ಪು ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ನಾನು ಪಾಲಕ್ ಸೊಪ್ಪು ಹಾಕಿದ್ದೀನಿ. ಸೊ ಇದನ್ನ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಪಾಲಕ್ ಸೊಪ್ಪು ನೀಟಾಗಿ ಬೇಯಬೇಕು. ಸೊ ಅದಕ್ಕೆ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಗೈಸ್, ಈಗ ಒಂದು 2 ಲೋಟದಷ್ಟು ನೀರು ಹಾಕಿ, ಇಲ್ಲಾಂದ್ರೆ ತಳ ಸೀದೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ಲೋಟದಷ್ಟು ನೀರು ಹಾಕೊಳ್ಳಿ. ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕಿ ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಳ್ಳಿ. ನಾನು ಅವಾಗಲೇ ಮೆಣಸಿಕಾಯಿ ಹಾಕಿರೋದ್ರಿಂದ ಬರೀ ಜಸ್ಟ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕಿದ್ದೀನಿ. ಆ್ಯಂಡ್ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಳ್ಳಿ. ಆ್ಯಂಡ್ ಈಗ ನೀಟಾಗಿ ಕಲಿಸ್ಕೊಳ್ಳಿ. ನೀಟಾಗಿ ಅದು ಕುದಿಬೇಕು. ಸೊ ಖಾರ ಮತ್ತು ಧನಿಯಾ ಪುಡಿ ಎಲ್ಲ ನೀಟಾಗಿ ಕುದಿಬೇಕು. ಸೊ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆ್ಯಂಡ್ ಸೊಪ್ಪು ಕೂಡ ನೀಟಾಗಿ ಬೇಯಬೇಕು. ಸೊ ಅದಕ್ಕೋಸ್ಕರ ನೀಟಾಗಿ ಒಂದು 2 to 3 ಮಿನಿಟ್ಸ್ ನೀಟಾಗಿ ಕಲಿಸ್ಕೊಳ್ಳಿ. ಈಗ ಅದು ನೀಟಾಗಿ 5 ಮಿನಿಟ್ಸ್ ಕುದಿಬೇಕು. ಸೊ ಅದಕ್ಕೋಸ್ಕರ 5 ಮಿನಿಟ್ಸ್ ನೀಟಾಗಿ ಬಿಡೋಣ.
ಈಗ ಬೇಳೆನ ಬೇಯಿಸ್ಕೊಂಡಿದ್ವಲ್ಲ, ಸೊ ಅದು ಹೇಗಾಗಿದೆ ಅಂತ ನೋಡೋಣ. ನೀಟಾಗಿ ಬೆಂದಿದೆ. ಸೊ ಈಗ ನೀವು ಒಂದು ಸ್ವಲ್ಪ ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ಬೇಳೆನ ಹಾಕಕ್ ಹೋಗ್ಬೇಡಿ. ಒಂದು ಸ್ವಲ್ಪ ಜಾಸ್ತಿ ಬೇಡ, ಫುಲ್ ಪಾಯಸ ತರ ಆಗೋಗ್ಬಿಡುತ್ತೆ. ಒಂದ್ ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬಿಡಿ. ಈಗ ಇಲ್ಲಿ ನೀಟಾಗಿ ಫ್ರೈ ಆಗಿದೆ. ಸೊ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಓಕೆ, ನೀಟಾಗಿ ಫ್ರೈ ಆಗಿದೆ. ಸೊ ಪರವಾಗಿಲ್ಲ, ನೀಟಾಗಿ ಬೆಂದಿದೆ. ಈಗ ನಾವು ಬೇಳೆನ ಏನ್ ಬೇಯಿಸ್ಕೊಂಡಿದ್ವಿ ಅದನ್ನ ಸ್ಮ್ಯಾಶ್ ಮಾಡಿ ಆದ್ಮೇಲೆ ಹಾಕೋಣ. ನೀರ್ ಸಮೇತ ಹಾಕಿ, ಯಾಕಂದ್ರೆ ಕುದಿಬೇಕಾದ್ರೆ ಪೂರ್ತಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಎಲ್ಲ ನೀರುನು ಹಾಕಿದೀನಿ ನಾನು. ಈಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೀನಿ ನಾನು. ಸೊ ಅವಾಗ್ಲೇ ನಾನು ತೋರ್ಸೋದ್ ಮರ್ತ್ಬಿಟ್ಟೆ. ಸೊ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹುಣಸೆ ಹಣ್ಣಿನ ರಸನ ಹಾಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಫೈನಲಿ ಹುಣಸೆಹಣ್ಣಿನ ರಸ ಎಲ್ಲ ಹಾಕಿ ಆದ್ಮೇಲೆ ಈಗ ನೀಟಾಗಿ ಕಲ್ಸ್ಕೊಂಡು, ಸೊ ಅದನ್ನ ನಾವು ಒಂದು 5 ಮಿನಿಟ್ಸ್ ನೀಟಾಗಿ ಕುದಿಯಕ್ ಬಿಡೋಣ. ಅದಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಹಾಕ್ಬೇಕು ಅಂತ ತೋರಿಸ್ತೀನಿ. ಗೈಸ್ ಈಗ 5 ಮಿನಿಟ್ಸ್ ಆಯಿತು. ಸೊ ಓಪನ್ ಮಾಡಿ ನೋಡೋಣ ಹೇಗಾಗಿರುತ್ತೆ ಅಂತ. ವಾವ್, ಸೊ ಫೈನಲಿ ನೀಟಾಗಿ ಆಗಿದೆ. ಸೊ ಟೇಸ್ಟ್ ಮಾಡಿ ನೋಡ್ಬೇಕಷ್ಟೇ ಇವಾಗ. ಒನ್ ಮೋರ್ ಲಾಸ್ಟ್ ಒಂದು ಉಳ್ಕೊಂಡಿದೆ. ಸೊ ಏನಂದ್ರೆ ಅದು ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಬಿಡೋಣ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಬಿಡೋಣ, ಟೇಸ್ಟಿಗೆ ಚೆನ್ನಾಗಿರುತ್ತೆ. ಯಾರಿಗೆ ರೈಸ್ ಅಂದರೆ ತುಂಬ ಇಷ್ಟ ಅವರು ಈ ಆಂಧ್ರ ಸ್ಟೈಲ್ ಪಪ್ಪುನ ಟ್ರೈ ಮಾಡಿ ತಿನ್ನಿ, ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಆ್ಯಂಡ್ ಬ್ಯಾಚುಲರ್ಸ್ ಯಾರ್ಯಾರು ಇದ್ದೀರಾ ಅವರು ಟ್ರೈ ಮಾಡಿ. ಆ್ಯಂಡ್ ಇದು ಪಾಲಕ್ ಸೊಪ್ಪು ಹೆಲ್ತಿಗೂ ಒಳ್ಳೆಯದು. ಸೊ ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಮಕ್ಕಳಿಗೂ ತಿನ್ನಿಸಿ, ನಿಜವಾಗ್ಲೂ ಇಷ್ಟಪಡ್ತಾರೆ. ಸೊ ಈಗ ನಾವು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತ. ಗೈಸ್ ಈಗ ನಾನು ರೈಸ್ ಹಾಕೊಂಡಿದ್ದೀನಿ. ಸೊ ಸ್ವಲ್ಪ ಸಾಂಬಾರನ್ನ ಹಾಕೊತೀನಿ. ಸೊ ನೋಡೋಣ ಹೇಗಿರುತ್ತೆ, ಬನ್ನಿ. ಆಂಧ್ರ ಸ್ಟೈಲ್ ಪಪ್ಪು ಯಾವ ಥರ ಬಂದಿದೆ ಸೊ ನೋಡೋಣ, ಟ್ರೈ ಮಾಡಿ ನೋಡೋಣ. ಸ್ವಲ್ಪ ಸೆಪ್ಪೆ ಆಗಿದೆ, ಅದು ಬಿಟ್ರೆ ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಆ್ಯಕ್ಚುಲಿ ಒಂದು 2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬೇಕಿದ್ದು, ಬಟ್ ಖಾರ ಆಗುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೆ. ಸೊ ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ. ಅದು ಬಿಟ್ಟರೆ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ. ಸೊ ಯು ಮಸ್ಟ್ ಟ್ರೈ ದಿಸ್ ರೆಸಿಪಿ. ನಿಜವಾಗ್ಲೂ ತುಂಬ ಇಷ್ಟಪಡ್ತೀರಾ. ಯಾಕೆ ಅಂದರೆ ಈ ರೆಸಿಪಿ ಹೆಲ್ತಿಗೆ ಕೂಡ ಒಳ್ಳೆಯದು. ಆ್ಯಂಡ್ ಯಾರಿಗೆ ರೈಸ್ ಇಷ್ಟಪಡ್ತೀರಾ, ರೈಸ್ ಲವರ್ ಯಾರಿರ್ತಾರೆ, ಸೊ ಅವರು ಈ ಆಂಧ್ರ ಪಪ್ಪುನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರ್ಯಾರಿಗೆ ಇವಾಗ ಫಾರ್ ಎಕ್ಸಾಂಪಲ್ ಇನ್ಸ್ಟೆಂಟ್ ಏನಾದರೂ ಅರ್ಜೆಂಟ್ ಇರುತ್ತೆ, ಇವಾಗ ನೈಟ್ ಟೈಮ್ ಇವಾಗ ಎಲ್ಲೂ ಹೊರಗಡೆ ಏನು ತಿನ್ನೋಕ್ಕಾಗಲ್ಲ, ಮನೇಲೇ ಮಾಡ್ಕೊಳ್ಳೋಣ ಅಂತ ಏನಾದರೂ ನೀವು ಯೋಚನೆ ಮಾಡಿದಾಗ ಈ ಥರ ರೆಸಿಪಿನ ನೀವು ಮಾಡ್ಕೊಂಡು ನೈಟ್ ಟೈಮಿಗೆ ಇಲ್ಲಾಂದರೆ ಲಂಚ್ ಟೈಮಿಗೆ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ನಿಮಗೂ ಬೇಕು ಅಂದರೆ ಫುಲ್ ವಿಡಿಯೋ ನೋಡಿ, ಯಾವುದು ಸ್ಕಿಪ್ ಮಾಡ್ದಲ್ಲೇ ನೋಡಿ, ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಯು ಎಂಜಾಯ್ಡ್ ಇಟ್. ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.